ನಾಗರಿಕತೆ ಬಗ್ಗೆ ನೋಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗ ಯಾವುದಂದರೆ ವೈದಿಕ ಯುಗ ಒಂದು ಕಾನ್ಸೆಪ್ಟ್ ಇದೆ. ಈ ಒಂದು ವೈದಿಕ ಯುಗದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಅದ್ಭುತವಾಗಿ ಕಾಣ್ತಾ ಇದೆ ಈ ವೇದಗಳ ಕಾಲದ ಸಂಸ್ಕೃತಿ ಅಂತ ಐತೆ ನೋಡ್ರಿ. ಹಾಗಾದರೆ ಇದ್ರ ತುಂಬ ಕಡಿಮೆ ಕಾನ್ಸೆಪ್ಟ್ ನಿಮಗೆ ಇಲ್ಲಿದೆ, ಬಟ್ ಇದು ಅದ್ಭುತವಾದ ವಿಷಯವನ್ನು ಒಳಗೊಂಡಿದೆ. ಹಾಗಾದರೆ ವೇದಗಳ ಕಾಲದಲ್ಲಿ ನಾವು ವೇದಗಳ ಕಾಲದ ಬಗ್ಗೆ ಮಾತಾಡ್ಬೇಕಂದ್ರೆ ವೇದಗಳ ಕಾಲ ಬಂದು 1500ರಿಂದ ಹಿಡಿದು 600 ಸಾಮಾನ್ಯ ಶಕ ಪೂರ್ವ ಅಂತ ಕರ್ಕೊಳ್ತೀವಿ. ಇದು ವೈದಿಕ ಯುಗದ ಟೋಟಲ್ ಇದು ಕಾಲಮಾನ ಎಷ್ಟಂದರೆ 1500ಇಂದ ಹಿಡಿದು ನೋಡಿರಿ. ಇಲ್ಲಿ ಪೆನ್ ನಿಮಗೆ ಸರಿಯಾಗಿ ಕಾಣ್ತಾ ಇಲ್ಲ ಅಂದ್ಕೊತೀನಿ ನಾನು ನಿಮಗೆ. ಹಾಗಾದರೆ ರೆಡ್ ಪೆನ್ ತೊಗೊಬೋದ್ರೆ ಅಥವಾ ವೈಟ್ ತೊಗೊಂಬಿಡ್ಲಾ? ಎಸ್, ಇಲ್ಲಿ ನೋಡಿರಿ 1500ಇಂದ ಹಿಡಿದು 600 ಸಾಮಾನ್ಯ ಶಕ ಪೂರ್ವ ಅಂತ ಕರ್ಕೊಳ್ತೀವಿ. ಇದು ವೈದಿಕ ಯುಗದ ಒಟ್ಟಾರೆ ಕಾಲಮಾನ. ಹಾಗಾದರೆ 1500ರಿಂದ 600 ಸಾಮಾನ್ಯ ಶಕ ಪೂರ್ವ. ಹಾಗಾದರೆ ಇಲ್ಲಿ ವೈದಿಕ ಯುಗವನ್ನು 2 ಭಾಗ ಮಾಡ್ತೀವಿ. ಏನು 2 ಭಾಗ ಮಾಡ್ತೀವಿ? ಒಂದು ನೋಡಿರಿ, ಇಲ್ಲಿ ನಮಗೆ ಒಂದು ಕಾನ್ಸೆಪ್ಟ್ ಇದೆ ನಿಮಗೆ. ಒಂದು ಈ ನೋಡಿರಿ ಪೂರ್ವ ವೈದಿಕ ಕಾಲ ಅಂತ ಒಂದಿದೆ, ಆಮೇಲೆ ಮತ್ತೊಂದು ಇಲ್ಲಿ ಉತ್ತರ ವೈದಿಕ ಕಾಲ ಅಂತಿದೆ. 2 ವೇದಗಳ ಕಾಲ ಅಂತ ಕರ್ಕೊಳ್ತೀವಿ. ಹಾಗಾದರೆ ವೈದಿಕ ಯುಗದ ಕಾಲಮಾನದ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ನೋಡೋದಾದರೆ ವೈದಿಕ ಯುಗದ ಕಾಲಮಾನ ಇದು ಟೋಟಲ್ ಆಗಿ ವೈದಿಕ ಯುಗ. ಹಾಗಾದರೆ ವೈದಿಕ ಯುಗವನ್ನು ಆರಂಭ ಮಾಡಿದ್ಯಾರು ಮತ್ತು ವೈದಿಕ ಯುಗ ಅಂದರೆ ಏನಂತ ನೋಡ್ಕೋಬೇಕು. ಎಕ್ಸಾಮಲ್ಲಿ ತುಂಬ ಇದು ನೋಡಿರಿ, ಇದು ಮೊಟ್ಟ ಮೊದಲ ವೇದ ಋಗ್ವೇದ. ಇದು 1028 ಸ್ತೋತ್ರಗಳನ್ನು ಒಳಗೊಂಡಿದೆ, 10 ಮಂಡಲಗಳನ್ನು ಒಳಗೊಂಡಿದೆ ಮತ್ತು ನಿಸರ್ಗ ದೇವತೆಗಳ ಆರಾಧನೆ ಸ್ತೋತ್ರಗಳನ್ನು ಹೊಂದಿದ್ದು ಸ್ತೋತ್ರಗಳನ್ನು ಪಠಿಸುವಂಥ ಹೋತ್ರಿ ಎಂದು ಕರೆಯಿಲ್ಲ. ಇಷ್ಟೇ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ವಿಷಯ ಅಡಗಿದೆ. ಇದು ನಾವು ಇನ್ನೂ ತುಂಬ ವಿಷಯ ನೋಡ್ಕೋಬೇಕಾಗಿದೆ. ಹಾಗಾದರೆ ಅದಕ್ಕಿಂತ ಮುಂಚೆ ಇದು ಹೋಗೋಕ್ಕಿಂತ ಮುಂಚೆ ಈ ವೈದಿಕ ಯುಗದ ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಳ್ತೀವಿ. ವೈದಿಕ ಯುಗವನ್ನು 2 ಭಾಗ ಮಾಡ್ತೀವಿ. ಯಾವುದೇ ಸಹ 2 ಭಾಗ ಆದರೆ ವೈದಿಕ ಯುಗ 2 ಭಾಗ ಅಂತ ಯಾವುದಂತ ಬಂದಾಗ ಒಂದು ಪೂರ್ವ ವೈದಿಕ ಯುಗ, ಮತ್ತೊಂದು ಉತ್ತರ ವೈದಿಕ ಯುಗ ಅಂತ ಕರ್ಕೊಳ್ತೀವಿ. ಒಂದು ಪೂರ್ವ ವೈದಿಕ ಯುಗ ಅಂತ ಕರ್ಕೊಳ್ತೀವಿ. ಮತ್ತೊಂದು ಉತ್ತರ ವೈದಿಕ ಯುಗ ಅಂತ ಕರ್ಕೊಳ್ತೀವಿ. ಇನ್ನೊಂದು ಉತ್ತರ ವೈದಿಕ ಯುಗ ಅಂತ ಕರ್ಕೊಳ್ತೀವಿ. ಒಂದು ಪೂರ್ವ ವೈದಿಕ ಯುಗ, ಮತ್ತೊಂದು ಉತ್ತರ ವೈದಿಕ ಯುಗ. ಹಾಗಾದರೆ ಪೂರ್ವ ವೈದಿಕ ಯುಗದ ಕಾಲಮಾನ ಎಷ್ಟೈತಿ ಅಂತ ನೋಡೋದಾದರೆ ಪೂರ್ವ ವೈದಿಕ ಯುಗದ ಕಾಲಮಾನದ ಬಗ್ಗೆ ನಾವು ಮಾತಾಡೋದಾದರೆ ಇಲ್ಲಿ ನೋಡ್ರಿ, ಪೂರ್ವ ವೈದಿಕ ಯುಗದ ಕಾಲಮಾನ ಬಂದು ಪ್ರಮುಖವಾಗಿ ಇಲ್ಲಿ ನೋಡ್ರಿ ಎಷ್ಟಂತ ಬಂದಾಗ 1500ರಿಂದ 1000 ಸಾಮಾನ್ಯ ಶಕ ಪೂರ್ವ. ಇದು 1000 ಸಾಮಾನ್ಯ ಶಕ ಪೂರ್ವದಿಂದ 600 ಸಾಮಾನ್ಯ ಶಕ ಪೂರ್ವ ಅಂತ ಕರ್ಕೊಳ್ತೀವಿ. ಟೋಟಲ್ ಇದು ವೈದಿಕ ಯುಗದ ಒಂದು ಕಾಲಮಾನ. 1500ರಿಂದ 1000, 1000ರಿಂದ 600 ಸಾಮಾನ್ಯ ಶಕ ಪೂರ್ವ ಕಾಲ. ಹಾಗಾದರೆ ಇದು ವೇದಗಳ ಕಾಲ ಸಂಸ್ಕೃತಿ ಏನಿದೆ ಇದರಲ್ಲಿ ಏನಿದೆ ಅಂದರೆ ಅದರಲ್ಲಿ ಏನು ಬರುತ್ತೆ? ಇದನ್ನ ಇಂಗ್ಲೀಷಿಂದ ಅರ್ಲಿ ವೇದಿಕ್ ಪೀರಿಯಡ್ ಅಂತ ಕರ್ಕೊಳ್ತೀವಿ. ಅರ್ಲಿ ವೇದಿಕ್ ಪೀರಿಯಡ್ ಅಂತ ಕರ್ಕೊಳ್ತೀವಿ. ಇದನ್ನು ಲೇಟರ್ ವೇದಿಕ್ ಪೀರಿಯಡ್ ಅಂತ ಕರ್ಕೊಳ್ತೀವಿ. ಅರ್ಲಿ ವೇದಿಕ್ ಪೀರಿಯಡ್, ಲೇಟರ್ ವೇದಿಕ್ ಪೀರಿಯಡ್. ಹಾಗಾದರೆ ಪೂರ್ವ ವೈದಿಕ ಯುಗದಲ್ಲಿ ಏನಿದೆ, ಉತ್ತರ ವೈದಿಕ ಯುಗದಲ್ಲಿ ಏನಿದೆ ಅಂತ ನೋಡ್ಕೊಳ್ತಾರೆ. ಪೂರ್ವ ವೈದಿಕ ಯುಗದಲ್ಲಿ ಕೇವಲ ಋಗ್ವೇದ ಕಂಡುಬರುತ್ತೆ. ಕೇವಲ ಋಗ್ವೇದ. ಇಲ್ಲಿ ಸಾಮಾಜಿಕ ಜೀವನ, ಧಾರ್ಮಿಕ ಜೀವನ, ಆರ್ಥಿಕ ಜೀವನ, ರಾಜಕೀಯ ಜೀವನ ಕಂಡುಬರುತ್ತೆ. ಇಲ್ಲಿ ಬಾಕಿ ಎಲ್ಲ ಕಾನ್ಸೆಪ್ಟ್ ಏನಿದೆ, ಯಜುರ್ವೇದ ಆಯಿತು, ಸಾಮವೇದ ಆಯಿತು, ಅಥರ್ವವೇದ ಆಯಿತು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಆಮೇಲೆ ನೆಕ್ಸ್ಟು ಈ ಷಡ್ ದರ್ಶನಗಳು, ಸಂಸ್ಕೃತಿಗಳು, ಬಾಕಿ ಏನಿದ್ದಾವೆ ಸ್ಮೃತಿಗಳು, ಬಾಕಿ ಎಲ್ಲ ಸಂಸ್ಕಾರಗಳು, ಬಾಕಿ ಎಲ್ಲ ಕಾನ್ಸೆಪ್ಟು ಉತ್ತರ ವೈದಿಕ ಕಾಲಕ್ಕೆ ಬರ್ತವೆ. ಹಾಗಾದರೆ ಪೂರ್ವ ವೈದಿಕ ಕಾಲಕ್ಕೆ ಬರೋದೇನೋ ಕೇವಲ ಋಗ್ವೇದ, ಉತ್ತರ ವೈದಿಕ ಕಾಲಕ್ಕೆ ಬರೋದು ಬಾಕಿ ಎಲ್ಲ ಕಾನ್ಸೆಪ್ಟ್. ಹಾಗಾದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಏನಂತ ಬಂದಾಗ ಇಲ್ಲಿ ಫಸ್ಟು ಬರುವಂಥದ್ದು ಇದು ಪೂರ್ವ ವೈದಿಕ ಕಾಲ ಅಂದರೆ ಇದು 1500 BCಯಿಂದ ಹಿಡಿದು 600 ಸಾಮಾನ್ಯ ಶಕ 1000 ಸಾಮಾನ್ಯ ಶಕ ಪೂರ್ವ ಅಂತ ನೆನ್ಪಿಟ್ಕೋಬೇಕ್ರಿ. ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ 1500ರಿಂದ 1000 ಸಾಮಾನ್ಯ ಶಕ ಪೂರ್ವ. ಹಾಗಾದರೆ ಉತ್ತರ ವೈದಿಕ ಕಾಲ ಏನು? ಉತ್ತರ ವೈದಿಕ ಕಾಲಮಾನ 1000 ಸಾಮಾನ್ಯ ಶಕ ಪೂರ್ವದಿಂದ 600 ಸಾಮಾನ್ಯ ಶಕ ಪೂರ್ವ ಅಂತ ನೆನ್ಪಿಟ್ಕೋಬೇಕು. ಯಾಕಂದರೆ ಇದು ಕಾಲಮಾನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಬನ್ನಿ ಮತ್ತೆ ವಿಷಯಕ್ಕೆ ಹೋಗೋಣ. ಹಾಗಾದರೆ ಈ ವೈದಿಕ ಯುಗವನ್ನು ಆರಂಭ ಮಾಡಿದ್ದು ಯಾರು ಅಂತ ನೋಡ್ಕೊಳ್ತೇವೆ. ಸ್ವಲ್ಪ ನಿಮಗಿಲ್ಲಿ ಹೊಸ ಸ್ಲೈಡ್ ತೊಗೊಂಡ್ಬಿಡ್ತೇನೆ ನಾನು ನಿಮಗೆ. ವೈದಿಕ ಯುಗವನ್ನು ಆರಂಭ ಮಾಡಿದ್ದು ಯಾರು? ಹಾಗಾದರೆ ವೈದಿಕ ಯುಗವನ್ನು ಆರಂಭ ಮಾಡ್ತಾರೆ? ವೈದಿಕ ಯುಗವನ್ನು ಆರಂಭ ಮಾಡಿದ್ದು ಯಾರು? ಹಾಗಾದರೆ ವೈದಿಕ ಯುಗವನ್ನು ಆರಂಭ ಮಾಡಿದ್ದಾರಂದರೆ ಆರ್ಯನ್ಸ್, ಆರ್ಯರು. ಯಾರಿವರು? ಆರ್ಯರು ವೈದಿಕ ಯುಗವನ್ನು ಆರಂಭ ಮಾಡ್ತಾರೆ. ಹಾಗಾದರೆ ಆರ್ಯರು ಅಂದರೆ ಯಾರು? ಎಲ್ಲಿಂದ ಬರ್ತರು? ಯಾಕೆ ವೈದಿಕ ಯುಗವನ್ನು ಆರಂಭ ಮಾಡಿದರು ಅಂದರೆ ಆರ್ಯರು ಮಧ್ಯ ಏಷಿಯಾ ಅಂತ ಕರ್ಕೊಳ್ತೀವಿ. ಮಧ್ಯ ಏಷಿಯಾದ ಕ್ಯಾಸ್ಪಿಯನ್ ಸಮುದ್ರದ ಹಳ್ಳಿಯಿಂದ ಬಂದವರು. ಕ್ಯಾಸ್ಪಿಯನ್ ಸಮುದ್ರದ ಹಳ್ಳಿಯಿಂದ ಬಂದವರು ಅಂತ ಕರ್ಕೊಳ್ತೀವಿ. ಸಮುದ್ರದ ಹಳ್ಳಿಯಿಂದ ಬಂದವರು. ಹಾಗಾದರೆ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರದ ಹಳ್ಳಿಯಿಂದ ಬರ್ತಾರೆ. ಹಾಗಾದರೆ ಇವರು ಭಾರತಕ್ಕೆ ಯಾಕೆ ಬಂದ್ರೆ ಅಂದರೆ
ಇವು ದನಗಾಯಿಗಳು ಹುಲ್ಲನ್ನು ಹುಡುಕುತ್ತಾ ಇರಾನ್ಗೆ ಬರ್ತಾರೆ. ಇರಾನಿಂದ ಉತ್ತರ ಭಾರತಕ್ಕೆ ಬಂದು ನದಿಗಳ ನಾಡು ಪಂಜಾಬ್ ಅಂತ ಕರ್ಕೊಳ್ತೀವಿ. ಸಿಂಧ್ ಪ್ರದೇಶದ ಸುತ್ತಮುತ್ತ ವಾಸ ಮಾಡ್ತಾರೆ. ಹಾಗಾಗಿ ಇವರನ್ನು ನಾವು ಆರ್ಯ ಅಂದರೆ ಶ್ರೇಷ್ಠ ಅಂತ ಕರ್ಕೊಳ್ತೀವಿ. ಆರ್ಯ ಅಂದರೆ ಶ್ರೇಷ್ಠ ಅಂತ, ಆರ್ಯ ಎಂದರೆ ಶ್ರೇಷ್ಠ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇದಕ್ಕೆ ಅವರು ಶ್ರೇಷ್ಠ ಯಾಕೆ ಅಂತ ಹೇಳೋದಾದರೆ, ಇವರು ಮಾತನಾಡುವ ಭಾಷೆ ಸಂಸ್ಕೃತ ಭಾಷೆ, ಇವರು ಕೆಂಪು ವರ್ಣದವರು, ಹಾಗಾಗಿ ಇವರನ್ನು ಶ್ರೇಷ್ಠ ಅಂತೀವಿ. ನಮ್ಮನ್ನು ಇವರು ಅನಾರ್ಯ ಅಂತ ಯಾಕಂದ್ರೆ ನಾವು ಕಪ್ಪು ಬಣ್ಣದವರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮನ್ನು ಇವರು ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಹಾಗಾಗಿ ನಮ್ಮನ್ನು ಅನಾರ್ಯರು ಅಂತ ಕರಿತಾ ಹೋಗ್ತಾರೆ. ಹಾಗಾದರೆ ಆರ್ಯರ ಮೂಲವನ್ನು ಕುರಿತು ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ವ್ಯಾಖ್ಯಾನಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾದರೆ ನೋಡಿರಿ, ಇವರು ಮಧ್ಯ ಏಷ್ಯಾದಿಂದ ಬಂದರು ಅಂತ ಅಂತೇಳಿ ಯಾರು ಹೇಳ್ತಾರೆ? ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ ಇವರು ಮಧ್ಯ ಏಷ್ಯಾದಿಂದ ಬಂದರು ಅಂತ. ಇನ್ನು ಇಲ್ಲ, ಇವರು ಸಪ್ತ ಸಿಂಧು ಪ್ರದೇಶದಿಂದ ಬಂದರು ಅಂತ ಯಾರು ಹೇಳ್ತಾರೆ ಅಂದರೆ AC ದಾಸ್ ಹೇಳ್ತಾರೆ. ಇವರು ಸಪ್ತ ಸಿಂಧು ಪ್ರದೇಶದಿಂದ ಬಂದರು ಅಂತ AC ದಾಸ್ ಹೇಳ್ತಾರೆ. ಇಲ್ಲ, ಇವರು ಟಿಬೇಟಿಂದ ಬಂದರು ಅಂತ ದಯಾನಂದ ಸರಸ್ವತಿ ಹೇಳ್ತಾರೆ. ಇಲ್ಲ, ಇವರು ಟಿಬೇಟಿಂದ ಬಂದರು ಅಂತ ದಯಾನಂದ ಸರಸ್ವತಿ ಹೇಳ್ತಾರೆ. ಇಲ್ಲ, ಇವರು ಉತ್ತರ ಧ್ರುವದಿಂದ ಬಂದರು ಅಂತೇಳಿ ಇವರು ಬಾಲಗಂಗಾಧರ ತಿಲಕ್ ಹೇಳ್ತಾರೆ. ಇವರು ಉತ್ತರ ಧ್ರುವದಿಂದ ಬಂದರು ಅಂತ ಹೇಳ್ತಾರೆ. ಹೀಗೆ ಅನೇಕ ವ್ಯಕ್ತಿಗಳು ಅನೇಕ ವ್ಯಾಖ್ಯಾನಗಳನ್ನ ಹೇಳ್ತಾ ಹೋಗ್ತಾರೆ. ಇವರು ಎಲ್ಲಿಂದ ಬಂದರು, ಹಾಗಾಗಿ ಫೈನಲೈಸ್ ನಾವು ನೋಡ್ಕೊಳ್ತೀವಿ. ಇವರು ಮಧ್ಯ ಏಷ್ಯಾದಿಂದ ಬಂದರು ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾರು ಎಲ್ಲಿಂದ ಬರ್ತಾರೆ? ಮಧ್ಯ ಏಷ್ಯಾದಿಂದ ಬರ್ತಾರೆ. ಬಂದು ಇವರೇನು ಮಾಡ್ತಾರೆ? ಉತ್ತರ ಭಾರತದಲ್ಲಿ ಅಧಿಕಾರ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವ್ರ ಬಗ್ಗೆ ನಾವು ನೋಡಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತ ಬಂದಾಗ ಇವರು ಏನು ಮಾಡ್ತಾರೆ? ಇಲ್ಲಿ ಕೆಲವೊಂದು ಅಧಿಕಾರಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಇಲ್ಲಿ ನಾವು ನೋಡ್ಕೋಬೇಕಾಗಿರೋ ಕಾನ್ಸೆಪ್ಟು ಫಸ್ಟ್ ಪೂರ್ವ ವೈದಿಕ ಯುಗದಲ್ಲಿ ನಾವು ವೇದಗಳ ಕಾಲ ಸಂಸ್ಕೃತಿಯನ್ನು 1500 600 ಕರ್ಕೊಳ್ತೀವಿ. ಅದರಲ್ಲಿ ಈಗ ಪೂರ್ವ ವೈದಿಕದ ಯಾವುದಿದೆ? ಮೊಟ್ಟ ಮೊದಲ ವೇದ ಯಾವುದಿದೆ ಅಂದರೆ ಋಗ್ವೇದ ಇದೆ. ಮೊಟ್ಟ ಮೊದಲ ವೇದ ಇದೆ. ಹಾಗಾದರೆ ಋಗ್ವೇದ ಮೊಟ್ಟ ಮೊದಲ ವೇದ ಅಂತ ಬಂದಾಗ ಇಲ್ಲಿ ನೋಡ್ರಿ, ಮೊಟ್ಟ ಮೊದಲ ವೇದ ಋಗ್ವೇದ. ಹಾಗಾದರೆ ಇದು 1028 ಸ್ತೋತ್ರಗಳನ್ನು ಮತ್ತು 10 ಮಂಡಲಗಳನ್ನು ಒಳಗೊಂಡಿದೆ. ಹಾಗಾದರೆ ಮಂಡಲಗಳ ಬಗ್ಗೆನೂ ಸತ್ಯ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿರಿ, ಈ ಮಂಡಲಗಳನ್ನು ನೋಡೋದಾದರೆ ಈ ಮಂಡಲಗಳನ್ನು ಸ್ವಲ್ಪ ನಾವು ನೋಡ್ತಾ ಹೋಗ್ತೀವಿ. 10 ಮಂಡಲಗಳು ಅಂತ ಕರೆಯೋದು. ಋಗ್ವೇದದಲ್ಲಿ ಎಷ್ಟು ಮಂಡಲಗಳು? 10 ಮಂಡಲಗಳು ಋಗ್ವೇದದಲ್ಲಿ ಕಂಡು ಬರ್ತವೆ. ಎಷ್ಟು ಮಂಡಲಗಳು? 10 ಮಂಡಲಗಳು ಅಂತ ಕರಿತೀವಿ. 10 ಮಂಡಲಗಳನ್ನು ಓದ್ಕೋಬೇಕನ್ಸರ? ಇಲ್ಲ, 10 ಮಂಡಲಗಳನ್ನು ಓದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ 3, 7, 9, 10ನೇ ಮಂಡಲಗಳನ್ನು ನೋಡ್ಕೋಬೇಕು. ಅದರಲ್ಲಿ ಬೇಸಿಕ್ ಮತ್ತೆ ಇನ್ಫಾರ್ಮೇಷನ್ ಇದೆ. ಆರಂಭದ ಮಂಡಲ ಯಾವುದು, ಕೊನೆಯ ಮಂಡಲ ಯಾವುದು ಅಂತ ಕೇಳ್ತಾರೆ. ಆರಂಭದ ಮಂಡಲಗಳು ಬಂದು 2 ಮತ್ತು 7 ಆದರೆ ನಂತರ ಬಂದಂಥ ಮಂಡಲಗಳು ಬಂದು 1 ಮತ್ತು 10ನೇ ಮಂಡಲ, ಇವು ನಂತರ ಬಂದಂಥ ಮಂಡಲಗಳು. ಹಾಗಾಗಿ ಆರಂಭದ ಮಂಡಲಗಳು ಬೇರೆ, ನಂತರ ಮಂಡಲಗಳು ಬೇರೆ. ಹಾಗಾದರೆ ಇದರಲ್ಲಿ ಈಗ ನಾವು ಸ್ವಲ್ಪ ಮಂಡಲಗಳು ನೋಡೋದಾದರೆ ಈ 3ನೇ ಮಂಡಲ ಇದೆಯಲ್ಲ, ಈ 3ನೇ ಮಂಡಲ ಏನು ಹೇಳ್ತಾರೆ ಸರ್? ಹಾಗಾದರೆ 3ನೇ ಮಂಡಲ ಏನು ಹೇಳುತ್ತಂದರೆ, 3ನೇ ಮಂಡಲ ಇದು ಏನು ಮಾಹಿತಿ ಹೇಳ್ತಂದರೆ, ಇದು ನೋಡಿರಿ, 3ನೇ ಮಂಡಲ ಪ್ರಮುಖವಾಗಿ ಗಾಯತ್ರಿ ಮಂತ್ರವನ್ನು ಹೇಳ್ತಾಗ ಇದು ವಿಶ್ವಾಮಿತ್ರ ಇದನ್ನು ರಚನೆ ಮಾಡ್ತಾರೆ. ಯಾರು ರಚನೆ ಮಾಡಿದರು? ವಿಶ್ವಾಮಿತ್ರ ಇದನ್ನು ರಚನೆ ಮಾಡ್ತಾರೆ 3ನೇ ಮಂಡಲವನ್ನು. ಹಾಗಾದರೆ ಇದರಲ್ಲಿ ಏನಿದೆ? ಗಾಯತ್ರಿ ಮಂತ್ರವಿದೆ. 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರವಿದೆ ಅಂತ ಕರಿತೀವಿ. ಯಾವ ಮಂತ್ರವಿದೆ? ಗಾಯತ್ರಿ. ಓಂ ಭೂಂ ಭುವಸ್ವರ ಅಂತ ಏನು ಕರಿತೀವಿ, ಅದನ್ನ ಗಾಯತ್ರಿ ಮಂತ್ರ ಅಂತೀವಿ. 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರವಿದೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು 7ನೇ ಮಂಡಲ. 7ನೇ ಮಂಡಲ ಅಂತ ಬಂದಾಗ 7ನೇ ಮಂಡಲದ ಏನಿದೆ ಮಾಹಿತಿ? 7ನೇ ಮಂಡಲ ರಚನೆ ಮಾಡಿದ್ದಾರೆ ಅಂದರೆ ವಸಿಷ್ಠ ಅನ್ನೋ ವ್ಯಕ್ತಿ 7ನೇ ಮಂಡಲ ರಚನೆ ಮಾಡ್ತಾರೆ. ಇದರಲ್ಲಿ ದಶರಾಜರ ಕಥನವಿದೆ. ದಶರಾಜ್ನ ಕಥನ ಅಂತ ಕರ್ಕೊಳ್ತೀವಿ, ಅಥವಾ ದಶರಾಜರ ಕಥನ ಅಂತ ಕರಿತೀವಿ. ದಶರಾಜರ ಕಥನ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂದರೆ ಇದು 7ನೇ ಮಂಡಲದಲ್ಲಿ ದಶರಾಜರ ಕಥನ ಅಥವಾ ದಶರಾಜ್ನ ಕಥನ ಕಂಡು ಬರುತ್ತೆ. ಹಾಗಾದರೆ ಇದು ಯಾರ ಮಧ್ಯೆ ಆಗುತ್ತೆ? ಭರತ ಮತ್ತು ಪುರುಗಳ ಮಧ್ಯೆ ಆಗುತ್ತೆ. ಆರ್ಯ ಅಪೋಸಿಟ್ ಅನಾರ್ಯರ ಮಧ್ಯೆ ಆಗುತ್ತೆ. ಇದು ಋಗ್ವೇದದಲ್ಲಿ ಕಂಡು ಬರುವಂಥ ಪರುಷಿಣಿ ನದಿ ಅಂತ ಕರಿತೀವಿ. ಈಗಿನ ರಾವಿ ನದಿಯ ದಂಡೆ ಮೇಲೆ ಆಗುತ್ತೆ. ಇದು 7ನೇ ಮಂಡಲ. ಹಾಗಾದರೆ 9ನೇ ಮಂಡಲ ಅಂತ ಏನು ಕರಿತೀವಿ? 9ನೇ ಮಂಡಲ ಇದು ಯಾರಿಂದ ರಚನೆ ಆಗೈತೆ ಅಂದರೆ ಇದು ಕಶ್ಯಪ ಅನ್ನೋ ವ್ಯಕ್ತಿಯಿಂದ 9ನೇ ಮಂಡಲ ರಚನೆ ಆಗೈತೆ. ಕಶ್ಯಪ ಅಂತ. ಇದರಲ್ಲಿ ಸೋಮದೇವರ ಬಗ್ಗೆ ಉಲ್ಲೇಖಿಸಲಾಗಿದೆ. ಹಾಗಾಗಿ 9ನೇ ಮಂಡಲವನ್ನು ಸೋಮಮಂಡಲ ಅಂತ ಕರ್ಕೊಳ್ತೀವಿ. 9ನೇ ಮಂಡಲವನ್ನು ಸೋಮಮಂಡಲ ಅಂತ ಸೋಮದೇವರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಈ ಮಂಡಲಗಳಲ್ಲಿ ಅತ್ಯಂತ ಪ್ರಮುಖ ಮಂಡಲ, ಭಾರಿ ಪ್ರಶ್ನೆಗಳು ಕೇಳಿರ್ತಕ್ಕಂಥ ಮಂಡಲ ಇಲ್ಲಿದೆ. ನೋಡಿರಿ, ನಿಮಗೆ ಕಾನ್ಸೆಪ್ಟು ಅದ್ಭುತವಾಗಿ ನಿಮಗೆ ಕಾಣ್ತಾ ಇದೆ ಇಲ್ಲಿ. ಎಸ್, ನೋಡಿರಿ ಇಲ್ಲಿದೆ. ಹಾಗಾದರೆ 10 ಮಂಡಲಗಳನ್ನು ಹೊಂದಿದೆ. ನಿಸರ್ಗ, ದೇವತೆ ಸ್ತೋತ್ರಗಳನ್ನು ಹೊಂದಿದ್ದು ಇಲ್ಲಿ ಪಠಿಸುವ. ಮತ್ತು ನೋಡಿರಿ, ಇಲ್ಲಿ ಮುಂದೆ ಕಾನ್ಸೆಪ್ಟ್ ನಿಮಗೆ ಸಿಗುತ್ತೆ. ಇಲ್ಲಿ
ಮುಂದೆ ಬಂದಾಗ ನಿಮಗೆ ನಾನು ಅದ್ರ ಬಗ್ಗೆ ಕಾನ್ಸೆಪ್ಟ್ ಕೊಡ್ತಾ ಹೋಗ್ತೀನಿ ನಾನು. ಯಾಕಂತ ಬಂದಾಗ ಇಲ್ಲಿ ನಿಮಗೆ 10ನೇ ನೋಡಿರಿ, ಋಗ್ವೇದದ 10ನೇ ಮಂಡಲದಲ್ಲಿದೆ ಏನಿದೆ ಪುರುಷ ಸೂಕ್ತ ಇದೆ ಅಂತ ಹೇಳ್ತೀವಲ್ಲ. ಹಾಗಾಗಿ ಇದನ್ನು ನಾವು ಸ್ವಲ್ಪ ಮಾತಾಡ್ತಾ ಹೋಗ್ತೀವಿ, ಇದನ್ನು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಹಾಗಾಗಿ 10ನೇ ಮಂಡಲ ಅಂತ ಏನು ಕರಿತೀವಿ, 10ನೇ ಮಂಡಲ ಅಂತ ಕರ್ಕೊಳ್ತೀವಲ್ಲ, 10ನೇ ಮಂಡಲ. ಈ 10ನೇ ಮಂಡಲದಲ್ಲಿ ಏನಿದೆ ಅಂದರೆ ಪುರುಷ ಸೂಕ್ತವಿದೆ. ಏನಿದೆ ಪುರುಷ ಸೂಕ್ತವಿದೆ. ಭಾಳ ಸಾರಿ ಎಕ್ಸಾಮ್ಸಲ್ಲಿ ಕ್ವಶನ್ ಅಪ್ಪ ಇದು, ಅನೇಕ ಬಾರಿ ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳ್ತಾ ಹೋಗಿದ್ದಾರೆ. ಪುರುಷ ಸೂಕ್ತವಿದೆ. ಹಾಗಾದರೆ ಪುರುಷ ಸೂಕ್ತದಲ್ಲಿ ಏನೊಂದು ಉಲ್ಲೇಖಿಸಲಾಗಿದೆ, ಮೊದಲ ಬಾರಿಗೆ ಜಾತಿ ಮತ್ತು ವರ್ಣಗಳ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖಿಸಲಾಗಿ, ಜಾತಿ ಮತ್ತು ವರ್ಣಗಳ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖ ಮಾಡಿರ್ತಕ್ಕಂಥ ಮಂಡಲ ಯಾವುದಂದರೆ 10ನೇ ಮಂಡಲ. ಪುರುಷ ಸೂಕ್ತದಲ್ಲಿ ಮೊದಲ ಬಾರಿಗೆ ಜಾತಿ ಅಥವಾ ವರ್ಣಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ನೋಡಿ, ಅದ್ಭುತವಾದ ಕಾನ್ಸೆಪ್ಟ್ ನಿಮಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದು ಋಗ್ವೇದದಲ್ಲಿ ಕಂಡು ಬಂದು ಇನ್ನೊಂದು ಋಗ್ವೇದದಲ್ಲಿ ಮತ್ತೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಸ್ವಲ್ಪ ಎಕ್ಸ್ಟ್ರಾ ನೋಡೋಣ. ಇಲ್ಲಿ ಹಳೆಯ ಹೆಸರುಗಳು ಅಂತ ಕೇಳ್ತಾರೆ. ನದಿಯ ಹಳೆಯ ಹೆಸರುಗಳು ಅಂತ ಕರಿತೀವಿ, ಮತ್ತು ಇತ್ತೀಚೆಗಿನ ಹೊಸ ಹೆಸರುಗಳು ಅಂತ ಕರಿತೀವಿ. ಹೊಸ ಮತ್ತು ಹಳೆಯ ಹೆಸರು. ಹಾಗಾದರೆ ನೋಡ್ರಿ, ಇಲ್ಲಿ ಇಂಡಸ್ ಅಂತ ಇದೆ, ಇಂಡಸ್. ಈಗ ಅದು ಸಿಂಧು ಅಂತ ಕರ್ಕೊಳ್ತೀವಿ. ಇಂಡಸ್ ನಾವೇನು ಕರ್ಕೊಳ್ತೀವಿ, ಸಿಂಧು ಅಂತ ಕರ್ಕೊಳ್ತೀವಿ. ಈಗ ಮತ್ತೆ ಬಿಪಾಸ ಅಂತ ಇದೆ, ಬಿಪಾಸ. ಅದನ್ನು ಈಗ ನಾವು ಬಿಯಾಸ ಅಂತ ಕರ್ಕೊಳ್ತೀವಿ, ಬಿಯಾಸ ಅಂತ ಕರ್ಕೊಳ್ತೀವಿ. ಬಿಪಾಸಕ್ಕೆ ಬಿಯಾಸ ಅಂತ ಕರ್ಕೊಳ್ತೀವಿ. ಈಗ ಪರುಷಿಣಿ ಅಂತ ಇದೆ, ಹಳೆಯ ಹೆಸರು ಪರುಷಿಣಿ. ಈಗ ಅದನ್ನು ನಾವು ಪರುಷಿಣಿ ಅಂತ ಕರ್ಕೊಳ್ತೀವಿ. ಈಗ ಅದನ್ನು ನಾವು ರಾವಿ ಅಂತ ಕರ್ಕೊಳ್ತೀವಿ, ರಾವಿ ನದಿ. ಹಳೆಯ ಹೆಸರು ಯಾವುದ್ರಿ, ಪರುಷಿಣಿ. ಈಗ ಏನಾಗೈತಿ, ರಾವಿ ನದಿ. ಹಳೆಯ ಹೆಸರು ಅಸಕನಿ ಅಂತ ಕರೀತಾರೆ, ಅಸಕನಿ ಅಂತ ಕರ್ಕೊಳ್ತಾರೆ, ಅಸಕನಿ. ಈಗ ಅದನ್ನು ನಾವು ನೋಡಿರಿ ಚಿನಾಬ್ ಅಂತ ಕರ್ಕೊಳ್ತೀವಿ, ಚಿನಾಬ್ ಅಂತ ಕರ್ಕೊಳ್ತೀವಿ. ಇನ್ನಷ್ಟು ಬಿಯಾಸ್ ನೋಡಿರಿ, ಆಮೇಲೆ ಬರ್ತಕ್ಕಂಥದ್ದು ಸತುದ್ರಿ ಅಂತ ಕರ್ಕೊಳ್ತೀವಿ, ಸತುದ್ರಿ ಅಂತ ನದಿ ಇದೆ. ಈಗ ನಾವು ಅದನ್ನ ಸಟ್ಲೇಜ್ ಅಂತ ಕರ್ಕೊಳ್ತೀವಿ, ಸತುದ್ರಿಗೆ ಏನು ಕರ್ಕೊಳ್ತೀವಿ, ಸಟ್ಲೇಜ್ ಅಂತ ಕರ್ಕೊಳ್ತಾ ಹೋಗ್ತೀವಿ. ಆಮೇಲೆ ನೆಕ್ಸ್ಟು ಈ ಜೀಲಮ್ ಅಂತ ಇದೆಯಲ್ಲ, ಅದು ಜೀಲಮ್ ಅಂತ ಬಂದಾಗ ಅದು ಇಂಪಾರ್ಟೆಂಟಾಗಿ ನೋಡಿರಿ, ಅಲೆಕ್ಸಾಂಡರ್ ಕಾಲಕ್ಕೆ ನಾವು ಆ ಜೀಲಮ್ ನದಿಯ ಕದನ ಅಂತ ಕರ್ಕೊಳ್ತೀವಿ, ಅಥವಾ ವಿತಸ್ತ ಕದನ ಅಂತ ಕರ್ಕೊಳ್ತೀವಿ, ಅಥವಾ ಮತ್ತೊಂದು ಹೆಸರನ್ನ ಅನೇಕ ಹೆಸರನ್ನು ಕರಿತೀವಿ. ಹಾಗಾದರೆ ನೋಡಿರಿ, ಅದು ಹಳೆ ಹೆಸರು ಈಗ ವಿತಸ್ತ ಅಂತಿತ್ತು ರೀ, ವಿತಸ್ತ ಹೋಗಿ ಏನಾಗಿದೆ, ಈಗ ಅದು ಜೀಲಮ್ ಅಂತ ಆಗಿದೆ. ವಿತಸ್ತ ಹೋಗಿ ಏನಾಗಿದೆ, ಅದು ಜೀಲಮ್ ಆಗಿದೆ. ಮತ್ತು ಅಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ನೋಡಿರಿ, ಇಲ್ಲಿ ಕಾಬೂಲ್ ಏನಿದೆ ಅದು ಅವಾಗ ಏನಾಗಿತ್ತು ರೀ, ಈಗ ಕಾಬೂಲ್ ಆಗಿದೆ. ಆಗಿನ ಕಾಲಕ್ಕೆ ಕೂಬಾ ಆಗಿತ್ತು, ಈಗಿನ ಕಾಲಕ್ಕೆ ಅದು ಕಾಬೂಲ್ ಆಗಿದೆ. ಕೂಬಾ ಈಗೇನಾಗೈತೆ, ಅದು ಕಾಬೂಲ್ ಆಗಿದೆ. ಕಾಬೂಲ್. ಇನ್ನೊಂದು ಕ್ರುಮಾ ಅಂತ ಇತ್ತು, ಕ್ರುಮಾ ಅಂತ ಏನಿದೆ, ಕ್ರುಮಾ ಇದು ಪಾಕಿಸ್ತಾನದ ಕಂಡು ಬರ್ತಕ್ಕಂಥದ್ದು. ಈಗ ಅದು ಕುರ್ರಮ್ ಆಗಿದೆ. ಕುರ್ಮಾ ಏನಾಗಿದೆ, ಕುರ್ರಮ್ ಆಗಿದೆ. ಹಾಗಾದರೆ ಇವನ್ನ ನಾವು ಹಳೆಯ ಹೆಸರುಗಳು ಮತ್ತು ಹೊಸ ಹೆಸರುಗಳು ಅಂತೇಳಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವನ್ನ ನೆನ್ಪಿಟ್ಕೊಳ್ತಾ ಹೋಗ್ತೀವಿ. ಅಂದರೆ ಋಗ್ವೇದದಲ್ಲಿ ಇವೆಲ್ಲ ಒಂದ್ಸರಿ ಎಕ್ಸಾಮ್ಸಲ್ಲಿ ಭಾಳ ಸಾರಿ ಕ್ವಶನ್ ಕೇಳ್ಯಾರಿ, ಇಂಪಾರ್ಟೆಂಟ್ ಐತೆ. ಋಗ್ವೇದದಲ್ಲಿ ಕಂಡು ಬರುವಂಥ ಹಳೆಯ ಹೆಸರು ಮತ್ತು ಹೊಸ ಹೆಸರುಗಳನ್ನು ಹೊಂದಿಸಿ ಬರೆಯೋದು ಅಂತ ಕೊಟ್ಟಿರ್ತಾರೆ. ಅವ್ನು ನೋಡ್ಕೊಂಡು ಆ ಕಡೆ ಸರಿಯಾಗಿ ನೀವು ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಅಂದರೆ ಈ ಕಾನ್ಸೆಪ್ಟ್ ನಿಮಗೆ ಕಣ್ಣಿಗೆ ಕಾಣ್ತವೆ, ಸುಲಭವಾಗಿ ಕಣ್ಣಿಗೆ ಕಾಣ್ತವೆ. ಬಟ್ ಸುಲಭವಾದ ಕಾನ್ಸೆಪ್ಟ್ ಅಲ್ಲ, ತುಂಬ ಕಷ್ಟಕರವಾದ ಕಾನ್ಸೆಪ್ಟ್ ಇದ್ದಾವೆ. ಈಸಿಯಾಗಿ ಅವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಋಗ್ವೇದದಲ್ಲಿ ಏನು ಮಾಹಿತಿ ಇದೆ ಅಂದರೆ, ಋಗ್ವೇದದಲ್ಲಿ ಮೇನ್ ಇಂಪಾರ್ಟೆಂಟಾಗಿ ನಿಸರ್ಗ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಇದೆ. ಏನಿದೆ ಅಂತ ಬಂದಾಗ ಇಲ್ಲಿ ನಿಸರ್ಗ ದೇವತೆಗಳ ಆರಾಧನೆಯ ಸ್ತೋತ್ರಗಳನ್ನು ಹೊಂದಿದ್ದು, ಸ್ತೋತ್ರಗಳನ್ನು ಪಠಿಸುವಂಥವರನ್ನು ಹೋತ್ರಿ ಅಂತ ಕರೀತಾರೆ. ಇಲ್ಲಿ ಸಹಿತ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಇಲ್ಲಿ ನೋಡ್ರಿ, ಸಣ್ಣ ಕೋಡ್ವರ್ಡ್ ಮಾಡ್ಕೊಡ್ರಿ. ನಾವು RYSA ಅಂತ ನೆನ್ಪಿಟ್ಕೊಡ್ರಿ. RYSA ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಓಕೆನಾ? ಹಾಗಾದರೆ ಇಲ್ಲಿ ಅದಕ್ಕೆ ADGS ಅಂದರೆ ಆಯುರ್ವೇದ, ಧನುರ್ವೇದ, ಗಂಧರ್ವವೇದ, ಶಿಲ್ಪವೇದ. ಪಠಿಸುವ ಪುರೋಹಿತರು ಬಂದಾಗ ನೋಡಿ HAUB ಅಂತ ಔಬ್ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ಹೋತ್ರಿ, ಅಧ್ವರ್ಯ, ಉದ್ಗಾತ್ರಿ, ಬ್ರಹ್ಮ ಅಥವಾ ಅಂಗೀರ ಅಂತ ಕರಿತೀವಿ. ಬ್ರಹ್ಮ ಅಥವಾ ಅಂಗೀರ ನೀವು ಅರ್ಥ ಮಾಡ್ಕೊಳ್ರಿ. ರೈಸಾ, ಅಡ್ಜಸ್, ಔಬ್ ತುಂಬ ಹೆಲ್ಪ್ ಆಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಇವುಗಳನ್ನು ಕೇಳ್ತಾರೆ. ಇದು ನೀವು ಸ್ಕ್ರೀನ್ಶಾಟ್ ತಕ್ಕೋಬೋದು ಅಥವಾ ಇದು ನೀವು ಬರ್ಕೋಬೋದು. ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ. ಓಕೆನಾ? ಹಾಗಾದರೆ ಈ ಒಂದು ಸ್ಲೈಡ್ ಏನಿದೆ, ಇದು ಸಣ್ಣ ವಿಷಯ ಅನಿಸುತ್ತೆ, ಬಟ್ ಅದ್ಭುತವಾದ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಸಣ್ಣ ಒಂದು ಪೇಜ್ ಆಗುತ್ತೆ. ಓಕೆನಾ? ಬನ್ನಿ ಮುಂದಿನ ಒಂದು ಪೇಜ್ಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಕಾನ್ಸೆಪ್ಟ್ ಬಂದು ನೋಡಿ, ವೇದಗಳ ಕಾಲದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಅಂತ ಇದೆ. ಅದರಲ್ಲಿ ಈಗ ಪೂರ್ವವೇದ ಕಾಲ ಅಂತ ಇದೆ. ಪೂರ್ವವೇದ ಕಾಲದಲ್ಲಿ ಸಾಮಾಜಿಕ ಜೀವನ ಹೆಂಗಿತ್ತು, ಧಾರ್ಮಿಕ ಜೀವನ ಹೆಂಗಿತ್ತು, ರಾಜಕೀಯ ಜೀವನ ಹೆಂಗಿತ್ತು, ಆರ್ಥಿಕ ವ್ಯವಸ್ಥೆ ಹೆಂಗಿತ್ತು ಅಂತ ಕೇಳ್ತಾರೆ. ಮತ್ತು ಉತ್ತರವೈದಿಕ ಕಾಲಕ್ಕೆ ಅದು ಯಾವ ರೀತಿ ಚೇಂಜಸ್ ಆಯಿತು, ಉತ್ತರವೈದಿಕ ಕಾಲಕ್ಕೆ ಯಾವ ರೀತಿ ಬದಲಾವಣೆ ಹೊಂದಿತ್ತು ಅಂತ. ಹಾಗಾದ್ರೆ ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದು ತುಂಬ ಅತಿ ಮುಖ್ಯವಾಗಿರುವಂಥ ಒಂದು ಕಾನ್ಸೆಪ್ಟ್ ಆಗುತ್ತೆ. ನೀವು ಅಂದ್ಕೊಂಡಂಗೆ ನಾವು ಅಂದ್ಕೊಂಡಂಗಿಲ್ಲ, ತುಂಬ ಕಾನ್ಸೆಪ್ಟು ಡಿಫ್ರೆಂಟ್ ಇದ್ದಾವೆ. ಇವನ್ನ
ಹೆಂಗಾದ್ರು ಮಾಡ್ಕೊಂಡು ಓದ್ಕೊಂಡು ಮನಸ್ಸಿಗೆ ಹಾಕ್ಕೋಬೇಕು ನಾವು ಅಷ್ಟೇ, ಅದು ಇಂಪಾರ್ಟೆಂಟ್. ಈಗ ನೋಡಿರಿ, ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖಿಸಲಾಗಿದೆ. ಹಾಗಾಗಿ ವರ್ಣ ವ್ಯವಸ್ಥೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಆ ಸಮಾಜದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಂಬ 4 ವರ್ಣಗಳು ಅಸ್ತಿತ್ವದಲ್ಲಿದ್ದವು ಅಂತ. ವ್ಯಕ್ತಿಯು ಆಯ್ದುಕೊಂಡ ವೃತ್ತಿಯ ಮೇಲೆ ಈ ವರ್ಣ ನಿರ್ಧಾರವಾಗುತ್ತಿತ್ತೆ ಹೊರತು ಹುಟ್ಟಿನಿಂದಲ್ಲ ಅಂತ. ಹಾಗಾದರೆ ಈ ಒಂದು ವೈದಿಕ ಕಾಲದಲ್ಲಿ ಆ್ಯಕ್ಚುಲಿ ಇದು ಸಾಮಾಜಿಕ ಪದ್ಧತಿ ಬಗ್ಗೆ, ಧಾರ್ಮಿಕ ಪದ್ಧತಿ ಬಗ್ಗೆ ಆಮೇಲೆ ನೋಡೋಣ, ರಾಜಕೀಯ ಬಗ್ಗೆ ಆಮೇಲೆ ನೋಡೋಣ. ಇಲ್ಲಿರೋದನ್ನು ನಾನು ನಿಮಗೆ ಹೇಳಿ ಮತ್ತೆ ಎಕ್ಸ್ಟ್ರಾ ವಿಷಯಗಳನ್ನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಋಗ್ವೇದದ ಪುರುಷ ಸೂಕ್ತದಲ್ಲಿ ಮೊದಲ ಬಾರಿಗೆ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖಿಸಲಾಗಿದೆ, ಸರಿ ಇದೆ, ಒಪ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಂಬ 4 ವರ್ಣಗಳಿತ್ತು ಅಂತ ಹೇಳ್ತಾರೆ, ಸರಿ, ಒಪ್ಕೊಂಡ್ಬಿಡೋಣ. ವ್ಯಕ್ತಿ ಆಯ್ದುಕೊಂಡ ವೃತ್ತಿಯ ಮೇಲೆ ವರ್ಣ ನಿರ್ಧಾರ ಆಗ್ತಿತ್ತು. ಅಂದರೆ ಇಲ್ಲಿ ಜಾತಿ ಅಥವಾ ವರ್ಣ ಹೆಂಗೆ ನಿರ್ಧಾರ ಆಗ್ತಿತ್ತು ಅಂದರೆ, ಯಾವ ವೃತ್ತಿಯನ್ನು ಮಾಡ್ತಾರೆ ವೃತ್ತಿಯ ಆಧಾರದ ಮೇಲೆ ಜಾತಿ ನಿರ್ಧಾರ ಆಗ್ತಿತ್ತು, ವರ್ಣ ನಿರ್ಧಾರ ಆಗ್ತಿತ್ತು. ಅಂದರೆ ಯಾವ ವೃತ್ತಿಯನ್ನು ಮಾಡ್ತಾರೆ ಆ ವರ್ಣ ಮೀಸಲಾಗ್ತಿತ್ತು. ಹಾಗಾಗಿ ಹುಟ್ಟಿನಿಂದಲ್ಲ, ತಂದೆ ತಾಯಿ ಯಾವ ಜಾತಿ, ಮಕ್ಕಳು ಆ ಜಾತಿ ಅನ್ನಂಗಿಲ್ಲ, ಯಾವ ವೃತ್ತಿಯನ್ನು ಮಾಡ್ತಾರೆ ಆ ಒಂದು ಜಾತಿ ಅಂತ ಕಂದರೆ, ಯಾವ ವೃತ್ತಿಯನ್ನು ಮಾಡ್ತಾರೆ ವೃತ್ತಿಗೆ ಅನುಸಾರವಾಗಿ ಜಾತಿ ವರ್ಣ ನಿರ್ಧಾರ ಆಗ್ತಿತ್ತು. ಎಸ್, ಸಮಾಜದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಮತ್ತು ಅಂತ ಇಲ್ಲಿ ನೋಡ್ರಿ, ಹೆಣ್ಮಕ್ಳಿಗೆ ಇಲ್ಲಿ ಸ್ಥಾನಮಾನಗಳಿದ್ದು ಯಾಕೆ ಅಂತ ಬಂದಾಗ ಇಲ್ಲಿ ನೋಡ್ರಿ, ಫಸ್ಟು ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡ್ತೀನಿ ಮಾತ್ರಕ್ಕೆ. ಇಲ್ಲಿ ಕೆಲವೊಂದು ಮಹಿಳೆಯರಿಗೆ ಉನ್ನತವಾದ ಒಂದು ಶಿಕ್ಷಣ ಇತ್ತು. ಉನ್ನತವಾದ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಮಹಿಳೆಯರನ್ನು ಬ್ರಹ್ಮವಾದಿನಿಯರು ಅಂತ ಕರಿತಾಯಿದ್ರು. ಉನ್ನತವಾದ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಮಹಿಳೆಯರನ್ನು ಕರಿತಿದ್ರು ಬ್ರಹ್ಮವಾದಿನಿಯರು ಅಂತೇಳಿ ಕರಿತಿದ್ರು. ಬ್ರಹ್ಮವಾದಿನಿಯರು ಅಂತ ಕರೀತಾರೆ. ಉನ್ನತವಾದ ಶಿಕ್ಷಣವನ್ನು ಪಡೆದುಕೊಂಡಂಥ ಮಹಿಳೆಯರನ್ನು ಬ್ರಹ್ಮವಾದಿನಿಯರು ಅಂತಾರೆ. ಹಾಗಾದರೆ ಕೆಲವೊಂದು ಮಹಿಳೆಯರಿಗೆ ಶಿಕ್ಷಣವನ್ನು ಕೊಟ್ಟಿದ್ದರು. ಲೋಪಮುದ್ರಾ, ಮುದ್ಗಾಲಿನಿ, ಗೋಶಾಲಾ, ಆಮೇಲೆ ನೆಕ್ಸ್ಟ್ ಮೈತ್ರೇಯಿ, ಗಾರ್ಗೇಯಿ ಅನ್ನೋರೇನಾದರೆ ಅವರಿಗೆಲ್ಲ ಉನ್ನತವಾದ ಶಿಕ್ಷಣವನ್ನು ಕೊಟ್ಟಿದ್ದರು. ಹಾಗಾದರೆ ಉಪನಯನ ಸಂಸ್ಕಾರನೂ ಸಹಿತ ಸ್ತ್ರೀಯರಿಗೆ ಇತ್ತು ಅಲ್ಲಿ. ಆ ಕಾರಣಕ್ಕೋಸ್ಕರ ಸ್ತ್ರೀಯರ ಸ್ಥಾನಮಾನಗಳು ಉತ್ತಮವಾಗಿದ್ದವು ಅಂತ. ಹಾಗಾದರೆ ಇಲ್ಲಿ ರಾಜನೆಂದು ಕರೆಯಲಾಗುತ್ತಿತ್ತು. ಈತನ ಸಹಾಯಕ್ಕೆ ಸಭಾ, ಸಮಿತಿ ಮತ್ತು ವಿಧಾತ ಎಂಬ ಸಂಸ್ಥೆಗಳಿದ್ದವು ಅಂತ. ಭಾಳ ಇಂಪಾರ್ಟೆಂಟ್ ರೀ. ನೋಡ್ರಿ, ಇಲ್ಲಿ ರಾಜನಿಗೆ ಸಹಾಯ ಮಾಡಲಿಕ್ಕೆ 3 ಸಮಿತಿ ಇರ್ತವೆ. ಯಾವಂತ ಬಂದಾಗ ಸಭಾ, ಸಮಿತಿ, ವಿಧಾತ ಅಂತ ಇದ್ದಾವೆ. ಸಭಾ, ಸಮಿತಿ, ವಿಧಾತಗಳು ಅಂತ ಇದ್ದಾವೆ. ಸಭಾ, ಸಮಿತಿ ಮತ್ತು ಇನ್ನೊಂದು ಯಾವುದ್ರಿ ವಿಧಾತ ಅಂತ ಏನಿದೆ, ಇವು 3 ಸಮಿತಿಗಳು ರಾಜನಿಗೆ ಸಹಾಯ ಮಾಡಲಿಕ್ಕಿದ್ದಾವೆ. ಸಭಾ, ಸಮಿತಿ, ವಿಧಾತಗಳು ಈ ಯಾರಿಗೆ ಸಹಾಯ ಮಾಡ್ತವೆ? ಇವು ರಾಜನಿಗೆ ಸಹಾಯ ಮಾಡಲಿಕ್ಕಿದ್ದಂಥ ಸಮಿತಿಗಳು. ಎಸ್, ಹಾಗಾದರೆ ಇಲ್ಲಿ ನೋಡಿರಿ, ಸಭಾ, ಸಮಿತಿ, ವಿಧಾತಗಳಿದ್ದು. ಹಾಗಾದರೆ ಇಲ್ಲಿ ಸಭಾ ಏನು ಹೇಳ್ತೈತೆ, ಸಮಿತಿ ಏನು ಹೇಳ್ತೈತಿ, ವಿಧಾತ ಏನು ಹೇಳ್ತಂತ ಸ್ವಲ್ಪ ನೋಡ್ತಾ ಹೋಗೋಣ. ಸಭಾ ಇದು ನೋಡ್ರಿ ಪ್ರಮುಖವಾಗಿ ಅತ್ಯಂತ ಜನಪ್ರಿಯ ಸಭೆಯಾಗಿತ್ತು. ಇದು ಹಿರಿಯರಿಂದ ಒಳಗೊಂಡಿರ್ತಕ್ಕಂಥ ಸಭೆಯಾಗಿತ್ತು. ಆಯ್ಕೆಗೊಂಡ ಸದಸ್ಯರನ್ನು ಒಳಗೊಂಡಂಥ ಸಭೆಯಾಗಿತ್ತು. ಹಾಗಾದರೆ ಇಲ್ಲಿ ಯಾರು ಚರ್ಚೆಗೆ ಭಾಗಿಯಾಗ್ತಾರೆ ಅಂದರೆ, ಇಲ್ಲಿ ಸ್ತ್ರೀಯರು ಚರ್ಚೆಗೆ ಭಾಗಿಯಾಗಂಗಿಲ್ಲ ರೀ ಎಲ್ಲಿ ಸಭಾದಲ್ಲಿ. ಹಾಗಾದರೆ ಇಲ್ಲಿ ಭಾಗವಹಿಸುವ ಸದಸ್ಯರನ್ನು ಸುಜಾತ ಅಂತ ಕರೀತಾ ಇದ್ರು. ಸುಜಾತ, ಇಲ್ಲಿ ಭಾಗವಹಿಸುವ ಸದಸ್ಯರನ್ನು ಕರೀತಿದ್ರೆ ಸುಜಾತ ಅಂತ ಕರೀತಾರೆ. ಇನ್ನು ಸಮಿತಿ ಅಂತ ಬಂದಾಗ, ಇದು ಸಮಿತಿ ಬಂದು ಇಂಪಾರ್ಟೆಂಟ್ ಆಗಿ ನೋಡ್ರಿ, ಸಭಾ ಅಂತ ಕರ್ಕೊಳ್ತೀವಿ, ಸಮಿತಿ ಅಂತ ಕರ್ಕೊಳ್ತೀವಿ. ಇದು ಜನಸಾಮಾನ್ಯರನ್ನು ಒಳಗೊಂಡಂಥ ಸಭೆಯಾಗಿತ್ತು. ಇಲ್ಲಿ ಜನಸಾಮಾನ್ಯರ ವಿಷಯಗಳನ್ನು ಚರ್ಚೆ ಮಾಡಲಾಗುತ್ತಿತ್ತು. ಇಲ್ಲಿ ಚರ್ಚೆಗೆ ಸ್ತ್ರೀಯರು ಭಾಗಿಯಾಗ್ತಿದ್ರು. ಇಲ್ಲಿ ಭಾಗವಹಿಸುವ ಸದಸ್ಯರನ್ನು ಏನಂತ ಕರಿತಿದ್ರು ಅಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ಸಮಿತಿಯಲ್ಲಿ ಮತ್ತು ಇಂಪಾರ್ಟೆಂಟಾಗಿ ಬಂದಾಗ ಇಲ್ಲಿ ಶಮನ್ ಅಂತ ಕರೀತಾರೆ. ಸಮಿತಿಯಲ್ಲಿ ಭಾಗವಹಿಸುವವರನ್ನು ಶಮನ್ ಅಂತ ಕರಿತಿದ್ರು. ಇನ್ನು ವಿಧಾತ ಅಂತ ಬಂದಾಗ ಪ್ರಾಚೀನ ಸಭೆಯಾಗಿತ್ತು. ಬುಡಕಟ್ಟು ಜನಾಂಗದವರಿಗೆ ಸಂಬಂಧಪಟ್ಟಂಥ ಸಭೆಯಾಗಿತ್ತು. ಪ್ರಾಚೀನ ಸಭೆ ಅಂತ ಕರ್ಕೊಳ್ತೀವಿ. ಬುಡಕಟ್ಟು ಜನಾಂಗದವರಿಗೆ ಸಂಬಂಧಪಟ್ಟಂಥ ಸಭೆಯಾಗಿತ್ತು. ಇದು ಇಂಪಾರ್ಟೆಂಟಾಗಿ ಇದರಲ್ಲಿ ಮಾತಾಡಬೇಕಂದ್ರೆ ಇಲ್ಲಿ ಇದು ಏನು ಕೆಲಸ, ಇದು ಭಾಗವಹಿಸುವ ಸದಸ್ಯರನ್ನು ವಿಚ್ಚ ಅಂತ ಕರೀತಾರೆ. ವಿಚ್ಚ ಅಂತ ಕರಿತಿದ್ರು. ಮತ್ತು ಇಲ್ಲಿ ಸ್ತ್ರೀಯರು ಚರ್ಚೆಗೆ ಇಲ್ಲಿ ಭಾಗಿಯಾಗ್ತಾರೆ. ಅಂದರೆ ಇಲ್ಲಿ ಸಭಾ, ಸಮಿತಿ, ವಿಧಾತ 3 ಸಭೆಗಳು ಪೂರ್ವ ವೈದಿಕ ಕಾಲಕ್ಕೆ ಕಂಡುಬರ್ತಾ ಇದ್ವು. ಯಾವ ವೈದಿಕ ಕಾಲಕ್ಕೆ? ಪೂರ್ವ ವೈದಿಕ ಕಾಲಕ್ಕೆ ಸಭಾ, ಸಮಿತಿ, ವಿಧಾತ 3 ಕಂಡುಬರ್ತಾಯಿದ್ವು. ಆದರೆ ಉತ್ತರ ವೈದಿಕ ಕಾಲಕ್ಕೆ ಹೋದಾಗ ವಿಧಾತ ಅನ್ನೋದು ಮಾಯ ಆಗುತ್ತೆ. ಅದನ್ನ ಆಮೇಲೆ ನೋಡೋಣ. ಮತ್ತು ವಿಷಯಕ್ಕೆ ಹೋಗೋಣ. ಇಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಮತ್ತೆ ನಮಗೆ ಇಲ್ಲಿ ಕಾನ್ಸೆಪ್ಟ್ ಇದಾವೆ ನೋಡಿರಿ, ಅದ್ಭುತವಾದ ಕಾನ್ಸೆಪ್ಟ್ ಇದಾವೆ ರೀ. ಭಾಳ ಈಸಿ ಅನ್ಸುತ್ತೆ ನಮಗೆ ನೋಡೋಕ್ಕೆ, ಬಟ್ ಕಷ್ಟ ಇದ್ದಾವೆ ನೋಡಿ. ಇಲ್ಲಿ ವಿಧವಾ ವಿವಾಹ ಜಾರಿಯಲ್ಲಿತ್ತು. ಅಂದರೆ ಪೂರ್ವ ವೈದಿಕ ಕಾಲಕ್ಕೆ ಇಲ್ಲಿ ವಿಧವೆಯರಿಗೆ ಮದುವೆ ಆಗಲಿಕ್ಕೆ ಮತ್ತೊಂದು ಸಲ ಅವಕಾಶ ಇತ್ತು. ವಿಧವಾ ವಿವಾಹ ಜಾರಿಯಲ್ಲಿತ್ತು. ಪೂರ್ವ ವೈದಿಕ ಕಾಲದಲ್ಲಿ ಇಂಪಾರ್ಟೆಂಟಾಗಿ ಜನರು ಮೂಲಭೂತವಾಗಿ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ಇವರು ತೊಡಗಿದ್ರು ಅಂತಂದರೆ, ಪೂರ್ವ ವೈದಿಕ ಕಾಲದ ಪ್ರಮುಖವಾಗಿ ನೋಡೋದಾದರೆ ಗೋವುಗಳಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತಾರೆ. ನೋಡಿರಿ, ಇಲ್ಲಿ ನಮಗೆ ಮತ್ತೆ ಹೊಸ ಸ್ಲೈಡ್ ತೊಗೊಳ್ತೀನಿ. ನಾನು ನಿಮಗೆ ಹೊಸ ಸ್ಲೈಡ್ ತೊಗೊಂಡು ವಿಷಯ ಚರ್ಚೆ ಮಾಡ್ತಾ ಹೋಗ್ತೀನಿ. ಇವರು ಪಶುಸಂಗೋಪನೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಪೂರ್ವ ವೈದಿಕ ಕಾಲದಲ್ಲಿ ಪಶುಸಂಗೋಪನೆಗೆ ಇವರು ಹೆಚ್ಚಿನ ಆದ್ಯತೆ ಕೊಡ್ತಾರೆ.
ಹಾಗಾದರೆ ಪಶುಸಂಗೋಪನೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾರಂದರೆ ಇವರು ಏನು ಮಾಡಿದೆ ಸರ್? ಹಾಗಾದರೆ ಪಶುಸಂಗೋಪನೆ ಏನು ಕೆಲಸ? ಹಾಗಾದರೆ ನೋಡಿರಿ, ಪಶುಗಳನ್ನು ಅಗ್ನ ಅಂತ ಕರಿತಾ ಇದ್ರು, ಅಂದರೆ ಕೊಲ್ಲಬಾರ್ದು ಅಂತ. ಅತಿ ಹೆಚ್ಚು ಗೋವುಗಳ ನೋಡಿರಿ, ಗೋವುಗಳಿಗೋಸ್ಕರ ಯುದ್ಧ ಆಗ್ತದನ್ನ ಅಂಥ ಯುದ್ಧವನ್ನು ಗವಿಷ್ಟಿ ಅಂತ ಕರಿತಾ ಇದ್ರು. ಗೋವುಗಳಿಗೋಸ್ಕರ ಆಗೋ ಯುದ್ಧವನ್ನು ಗವಿಷ್ಟಿ ಅಂತ ಕರೀತಾರೆ. ಗೋವುಗಳ ಸಂಖ್ಯೆ ಜಾಸ್ತಿ ಇರೋದು ಶ್ರೀಮಂತ ಅಂತ ಕರ್ಕೊಳ್ತೀವಿ. ಗೋಮತ್ ಅಂತ ಕರಿತಾ ಇದ್ರು. ಗೋವುಗಳ ಸಂಖ್ಯೆ ಕಡಿಮೆ ಆದರೆ ಬಡವ ಅಂತಿದ್ರು. ಅನಗ್ಯ ಅಂತ ಕರಿತಿದ್ರು. ಗೋವುಗಳನ್ನು ತಿನ್ನೋಕ್ಕೋಸ್ಕರ ಅತಿಥಿಗಳು ಬರ್ತಿದ್ರು. ಅಂಥ ಅತಿಥಿಗಳನ್ನು ಗೋಗ್ನ ಅಂತ ಕರ್ಕೊಳ್ತಾರೆ. ಗೋಗ್ನ ಅಂತೇಳಿ ಕರ್ಕೊಳ್ತಾರೆ. ಅಂಥ ಅತಿಥಿಗಳನ್ನ ಹೆಂಗೆ ಕರ್ಕೊಳ್ತಾರೆ? ಗೋಗ್ನ ಅಂತ ಕರ್ಕೊಳ್ತಾ ಇದ್ರು. ಹಾಗಾದರೆ ಮತ್ತೆ ಕೆಲವೊಂದು ವಿಷಯಗಳನ್ನು ನಾವು ಚರ್ಚೆ ಮಾಡೋದಾದರೆ, ಪ್ರಮುಖವಾಗಿ ನಾವಿಲ್ಲಿ ಕೆಲವೊಂದು ವಿಷಯಗಳನ್ನ ಫೈಂಡ್ ಮಾಡ್ತಾ ಹೋಗ್ತೀವಿ. ಮತ್ತಿಲ್ಲಿ ಈ ಗೋವುಗಳ ಕಿವಿಗಳಿಗೆ ಒಂದು ಶೀಲ ಹಾಕ್ತಿದ್ರೆ ಅದನ್ನು ಅಷ್ಟಕರ್ಣಿ ಅಂತ ಕರೀತಾರೆ. ಗೋವುಗಳಿಗೆ ಮುದ್ರೆಗಳನ್ನ ಹಾಕುವಂಥ ಕಿವಿಗಳನ್ನು ನಾವು ಅಷ್ಟಕರ್ಣಿ ಅಂತ ಕರಿತಾ ಇದ್ರು. ಯಾವ ಕರ್ಣಿ? ಅಷ್ಟಕರ್ಣಿ. ಮತ್ತಿಲ್ಲಿ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ರು ಅಂತ ಇದೆ. ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ರು ಅಂತ ಇದೆ. ಕೃಷಿಯನ್ನು ಇವರು ಚಾರ್ಷಾಣಿ ಅಂತ ಕರಿತಾ ಇದ್ರು. ಚಾರ್ಷಾಣಿ ಅಂತ ಕೃಷಿಯನ್ನು ಹೆಂಗೆ ಕರಿತಾ ಇದ್ರು? ಚಾರ್ಷಾಣಿ ಅಂತ ಕರಿತಾರೆ. ಕೃಷಿ ಮಾಡಲಿಕ್ಕೆ ಭೂಮಿಯನ್ನು ಊರ್ವರ ಅಥವಾ ಕ್ಷೇತ್ರ ಅಂತ ಕರಿತಿದ್ರು. ಊರ್ವರ ಅಥವಾ ಕ್ಷೇತ್ರ ಅಂತ ಕರಿತಿದ್ರು. ಬಾವಿಯನ್ನು ಕೃಷಿ ಮಾಡಲಿಕ್ಕೆ ಬಾವಿಯನ್ನು ಅವತಸ ಅಂತ ಕರಿತಿದ್ರು. ನೋಡಿರಿ, ಇವರು ಭತ್ತಕ್ಕೆ ವರಹಿ ಅಂತ ಕರೀತಾರೆ. ಭತ್ತಕ್ಕೆ ವರಹಿ ಅಂತ ಕರಿತಿದ್ರು. ಗೋಧಿಗೆ ಗೋದಾಮು ಅಂತ ಕರಿತಿದ್ರು. ಗೋಧಿಗೆ ಗೋದಾಮು ಅಂತ ಕರಿತಿದ್ರು. ಕಬ್ಬಿಗೆ ಇಕ್ಷು ಅಂತ ಕರಿತಿದ್ರು. ಕಬ್ಬಿಗೆ ಇಕ್ಷು ಅಂತೇಳಿ ಕರಿತಾಯಿದ್ರು. ಆಮೇಲೆ ಈ ಥರ ಆಮೇಲೆ ನೋಡು, ಬಾರ್ಲಿಗೆ ಯಮ ಅಂತ ಕರಿತಿದ್ರು. ಬಾರ್ಲಿಗೆ ಯಮ ಅಂತ ಕರಿತಿದ್ರು. ಬಾರ್ಲಿಗೆ ಏನು ಕರಿತಿದ್ರು? ಯಮ ಅಂತ ಕರಿತಿದ್ರು. ಬಂಗಾರಕ್ಕೆ ಹಿರಣ್ಯ ಅಂತ ಕರೀತಾರೆ. ಆಮೇಲೆ ಕಬ್ಬಿಣಕ್ಕೆ ಇಲ್ಲಿ ಶ್ಯಾಮ ಅಂತ ಕರಿತಿದ್ರು. ತಾಮ್ರಕ್ಕೆ ಕೃಷ್ಣ ಆಯುಷ್ ಅಂತ ಕರಿತಿದ್ರು. ಈ ಥರ ನಿಷ್ಕ ಮತ್ತು ಶತಮಾನ ಎಂಬ ಚಿನ್ನದ ಪೀಸಸ್ ಸಹಿತ ಕಂಡುಬರ್ತವೆ. ಇಲ್ಲಿ ನಿಷ್ಕ ಮತ್ತು ಶತಮಾನ ಎಂಬ ಚಿನ್ನದ ಪೀಸಸ್ ಕಂಡುಬರ್ತವೆ. ನಿಷ್ಕ ಮತ್ತು ಶತಮಾನ ಎಂಬ ಚಿನ್ನದ ಪೀಸಸ್ ಇಲ್ಲಿ ಕಂಡುಬರ್ತವೆ. ನೀವು ಅರ್ಥ ಮಾಡ್ಕೊಳ್ರಿ, ಕಾನ್ಸೆಪ್ಟ್ ನಾವು ಅಂದ್ಕೊಂಡಂಗಿಲ್ಲ, ತುಂಬಾ ಕಷ್ಟ ಇದೆ. ಹಾಗಾಗಿ ಇದನ್ನು ನಾವು ಪಶುಸಂಗೋಪನೆ ಗೊತ್ತಿತ್ತು, ಕೃಷಿಯಲ್ಲಿ ಇವರು ಏನಾಗಿದ್ರು ತೊಡಗಿದ್ರು. ಅದರಲ್ಲಿ ಪಶುಸಂಗೋಪನೆ ಬಗ್ಗೆ ಮಾಹಿತಿ, ಕೃಷಿಯ ಬಗ್ಗೆ ಮಾಹಿತಿಯನ್ನು ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಈಗ ಮತ್ತೆ ವಿಷಯಕ್ಕೆ ಹೋಗೋಂಥ ಉತ್ತರ ವೈದ್ಯ ಕಾಲ ಅಂತ ಇದೆ. ಸರ್, ಅದು ಉತ್ತರ ವೈದ್ಯ ಕಾಲ ಅಂತ ಬಂದಾಗ ನೋಡಿರಿ, ಹುಟ್ಟಿನಿಂದ ಇಲ್ಲಿ ನೋಡಿರಿ, ಪ್ರಮುಖವಾಗಿ ನಾವು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಹುಟ್ಟಿನಿಂದ ವ್ಯಕ್ತಿ ಜಾತಿ ನಿರ್ಧಾರವಾಗ ತೊಡಗಿತ್ತು. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಪೂರ್ವವೈದಿಕ ಕಾಲಕ್ಕೆ ವೃತ್ತಿ ಆಧಾರದ ಮೇಲೆ ಜಾತಿ ಇದ್ದರೆ ಇಲ್ಲಿ ಹುಟ್ಟಿನಿಂದ ಜಾತಿ ನಿರ್ಧಾರ ಆಗುತ್ತೆ. ಅಂದರೆ ತಂದೆ ತಾಯಿ ಯಾವ ಜಾತಿ, ಮಕ್ಕಳು ಆ ಜಾತಿ. ಈಗ ಹೆಂಗೆ ಪ್ರೆಸೆಂಟ್ ಏನಿದೆ ಆ ಥರ ಕಂಟಿನ್ಯೂ ಆಯಿತು. ಆಮೇಲೆ ಇಲ್ಲಿ ಜಾತಿ ವ್ಯವಸ್ಥೆ ಜಟಿಲಗೊಂಡಿತ್ತು, ತುಂಬ ಕಷ್ಟಕರ ಆಯಿತು. ಜಾತಿ ವ್ಯವಸ್ಥೆ ಅನ್ನೋದು ಭಾಳ ಕಷ್ಟ ಅನಿಸ್ತಾ ಹೋಯಿತು. ಆಮೇಲೆ ಮಹಿಳೆಯರಿಗೆ ಸಮಾನ ಸ್ಥಾನಮಾನವಿರಲಿಲ್ಲ ಅಂತ. ಅಂದರೆ ಇಲ್ಲಿ ಮಹಿಳೆಯರನ್ನು ಕೇವಲವಾಗಿ ನೋಡಲು ಆರಂಭಿಸಲಾಯಿತು. ಅವರ ಸ್ಥಾನಮಾನಗಳು ಸಂಪೂರ್ಣವಾಗಿ ಕುಂಠಿತ ಆದವು ಅಂತ ಹೇಳ್ತಾ ಹೋಗ್ತೀವಿ. ಆಮೇಲೆ ಇಲ್ಲಿ ಈ ಕಾಲದಲ್ಲಿ ಪ್ರಮುಖವಾಗಿ ಯಜ್ಞಯಾಗಗಳ ಬಳಕೆ ಬಂದವು. ಯಜ್ಞಯಾಗಗಳು ಜಾಸ್ತಿ ಇಲ್ಲಿ ಬಳಕೆಗೆ ಬರ್ತವೆ. ಈ ಅವಧಿಯಲ್ಲಿ ನಿಮಗೆ ಹೇಳಿದೆ ನಾನು, ವಿಧಾತ ಸಂಪೂರ್ಣವಾಗಿ ಕಣ್ಮರೆ ಆಯಿತು. ನಿಮಗೆ ಹೇಳಿದೆ ನೋಡಿರಿ, ಆಗಲೇ ನಾನು ಹೇಳುವಾಗಲೇ ಹೇಳಿದೆ ನಿಮಗೆ ಏನಂತ ಹೇಳಿದೆ ಅಂತ ಬಂದಾಗ, ವಿಧಾತ ಅನ್ನೋದೇನಿದೆ ಇಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತೆ ಉತ್ತರ ವೈದಿಕ ಕಾಲ. ಮತ್ತು ಯಾವುದು ಉಳ್ಕೊಂಡು ಸಭಾ ಮತ್ತು ಸಮಿತಿ ಉಳ್ಕೊಳ್ತವೆ ಪೂರ್ವ ವೈದಿಕ ಕಾಲಕ್ಕೆ. ಆದರೆ ಉತ್ತರ ವೈದಿಕ ಕಾಲಕ್ಕೆ ಸಭಾ ಸಮಿತಿ ಇದ್ದು ವಿಧಾತ ಏನಾಗುತ್ತೆ? ಸಂಪೂರ್ಣವಾಗಿ ಮಾಯ ಆಗುತ್ತೆ. ಪೂರ್ವ ವೈದಿಕ ಕಾಲಕ್ಕೆ 3 ಇದ್ದವು, ಉತ್ತರ ವೈದಿಕ ಕಾಲಕ್ಕೆ ಯಾವುದು ಮಾಯ ಆಯಿತು? ವಿಧಾತ ಮಾಯವಾಗುತ್ತೆ. ನೆನ್ಪಿಟ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ಮತ್ತಿಲ್ಲಿ ವಿಧವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಯಿತು. ನೋಡ್ರಿ, ಅಲ್ಲಿತ್ತು ವಿಧವಾ ವಿವಾಹ ಪದ್ಧತಿ ಇತ್ತು, ಇಲ್ಲಿ ವಿಧವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಯಿತು. ಇಲ್ಲಿ ವರದಕ್ಷಿಣೆ ಪದ್ಧತಿ, ಪರ್ದಾ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ ಅಸ್ತಿತ್ವಕ್ಕೆ ಬಂದವು. ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಬಂದಾಗ ಇಲ್ಲಿ ವರದಕ್ಷಿಣೆ ಪದ್ಧತಿ ಸ್ಟಾರ್ಟ್ ಆಗುತ್ತೆ, ಪರ್ದಾ ಪದ್ಧತಿ ಸ್ಟಾರ್ಟ್ ಆಗುತ್ತೆ, ಬಾಲ್ಯ ವಿವಾಹಗಳು ಸ್ಟಾರ್ಟ್ ಆಗ್ತವೆ. ಇವೆಲ್ಲವೂ ಇಲ್ಲಿ ಸ್ಟಾರ್ಟ್ ಆಗ್ತವೆ. ಹಾಗಾದರೆ ಇಲ್ಲಿ ಉತ್ತರ ವೇದ ಕಾಲದಲ್ಲಿ ಜನರು ಬೇಟೆ ಪಶುಪಾಲನೆಗಿಂತ ಕೃಷಿ ಉದ್ಯೋಗವಾಯಿತು ಅಂತ. ಅಂದರೆ ಆರಂಭದಲ್ಲಿ ಏನಿತ್ತು? ಕೇವಲ ಇಲ್ಲಿ ಬೇಟೆ ಇತ್ತು, ಪಶುಪಾಲನೆ ಇತ್ತು. ಆದರೆ ಇಲ್ಲಿ ಜಾಸ್ತಿ ಏನಾಗುತ್ತೆ? ಕೃಷಿಯ ಕಾರ್ಯ ಜಾಸ್ತಿ ಆಗುತ್ತೆ. ಇದಕ್ಕೆ ಕಾರಣ ಅಂತ ಬಂದಾಗ ಇದಕ್ಕೆ ಕಾರಣ ಇದೆ. ಇಲ್ಲಿ 1000 ಸಾಮಾನ್ಯ ಶಕಪೂರ್ವದಲ್ಲಿ 1000 ಸಾಮಾನ್ಯ ಶಕ ಉತ್ತರ ವೈದಿಕ ಕಾಲ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಇದನ್ನು ನಾವು ಕಬ್ಬಿಣ ಯುಗ ಅಂತ ಕರಿತೀವಿ. ಯಾವ ಯುಗ ಅಂತ ಕರಿತೀವಿ? ಕಬ್ಬಿಣ ಯುಗ ಅಂತ ಕರಿತೀವಿ. ಆ ಒಂದು ಕಾರಣಕ್ಕೋಸ್ಕರವಾಗಿ ಕಬ್ಬಿಣದ ಬಳಕೆ ಜಾಸ್ತಿ ಆಗುತ್ತಲ್ವ, ಆ ಕಾರಣಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾರೆ? ಕೃಷಿಯ ಕಾರ್ಯಕ್ಕೆ ಕಬ್ಬಿಣವನ್ನು ಜಾಸ್ತಿ ಬಳಸ್ತಾರೆ, ಕೃಷಿಯ ಕಾರ್ಯಕ್ಕೆ. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಏನಾಯಿತು? ಕೃಷಿ ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಕೃಷಿ ಏನಾಗುತ್ತೆ? ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ನೋಡ್ರಿ, ಪ್ರಮುಖವಾಗಿ ಪೂರ್ವ ವೈದಿಕ ಕಾಲದಲ್ಲಿ ಧಾರ್ಮಿಕ ಜೀವನ ಅಂತ ಬರುತ್ತೆ, ಮತ್ತು ಉತ್ತರ ವೈದಿಕ ಕಾಲದಲ್ಲಿ ಧಾರ್ಮಿಕ ಜೀವನ ಅಂತ ಬರುತ್ತೆ. ಇಲ್ಲಿ ಭಾಳ ಡಿಫ್ರೆನ್ಸಸ್ ಬರ್ತವೆ ರೀ. ಪೂರ್ವ ವೈದಿಕ ಕಾಲಕ್ಕೆ ಧಾರ್ಮಿಕ ಜೀವನದಲ್ಲಿ ಇಲ್ಲಿ ಪ್ರಮುಖವಾಗಿ ನೋಡ್ರಿ ಮಾಟ
ಮಂತ್ರ, ತಾಯತ, ವಶೀಕರಣ, ಆಯುರ್ವೇದ ಸಸ್ಯಗಳು ಈ ಜನ್ಮದಲ್ಲಿ ಮಾಡಿದ ನೋಡಿರಿ. ಇಲ್ಲಿ ಕೆಲವೊಂದು ಕ್ಷಮಿಸಿ, ಇಲ್ಲಿ ಯಾವ ಬರ್ತವೆ ಅಂದರೆ ಪೂರ್ವವೈದಿಕ ಕಾಲಕ್ಕೆ ಕೆಲವೊಂದು ಕಾನ್ಸೆಪ್ಟ್ ಇದಾವೆ ರೀ ಧಾರ್ಮಿಕ ಜೀವನದಲ್ಲಿ. ಯಾವಂತ ಬಂದಾಗ ಪೂರ್ವವೈದಿಕ ಕಾಲದಲ್ಲಿ ಕೆಲವೊಂದು ವಿಷಯಗಳನ್ನು ಸತ್ಯ ಚರ್ಚೆ ಮಾಡ್ತಾ ಹೋಗ್ತೀವಿ ನಾವು. ಯಾವಂತ ಬಂದಾಗ ಇಲ್ಲಿ ಪಾಪ, ಪುಣ್ಯ, ಸ್ವರ್ಗ, ನರಕ ಈ ಜನ್ಮದಲ್ಲಿ ಮಾಡಿದ ಕಾರ್ಯ ಮುಂದಿನ ಜನ್ಮವನ್ನು ನಿರ್ಧಾರ ಮಾಡುತ್ತೆ. ಇಂದ್ರ, ಸೋಮ, ರುದ್ರ, ಪುಷ್ಯನ್ನು ಅಂತ ದೇವರು ಬರ್ತವೆ. ಕೆಲವೊಂದು ಹೆಣ್ಣು ದೇವರು ಬರ್ತವೆ ಇಲ್ಲಿ. ಯಾವಂದರೆ ಉಷಾ, ಸಾವಿತ್ರಿ, ಅಶ್ವಿನಿ ಅಂತ. ಉತ್ತರ ವೈದಿಕ ಕಾಲಕ್ಕೆ ಪಾಪ, ಪುಣ್ಯ, ಸ್ವರ್ಗ, ನರಕ ಇವೆಲ್ಲ ಸ್ಟಾರ್ಟ್ ಆಗ್ತವೆ. ಅದ್ರ ಜೊತೆಗೆ ಈ ಜನ್ಮದಲ್ಲಿ ಮಾಡಿದ ಕಾರ್ಯ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತೆ ಎಂಬ ಕಲ್ಪನೆಗಳು ಇಲ್ಲಿ ಆರಂಭವಾಗ್ತವೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ದೇವರುಗಳಾಗಿರ್ತಕ್ಕಂಥ 33 ದೇವರುಗಳ ಬಗ್ಗೆ ಉಲ್ಲೇಖ ಇದೆ. ಅದಲ್ಲಿ ಇಲ್ಲಿ ನೋಡಿರಿ, ಪೂರ್ವವೈದಿಕ ಕಾಲದಲ್ಲಿ ಇಂದ್ರ ಪ್ರಮುಖ ದೇವರಾದರೆ ಉತ್ತರ ವೈದಿಕ ಕಾಲದಲ್ಲಿ ಪ್ರಜಾಪತಿ ನಮಗೆ ಪ್ರಮುಖ ದೇವರಾಗಿ ಕಂಡು ಬರ್ತಾನೆ. ಹಾಗಾದರೆ ಇಲ್ಲಿ ನೀವು ಮತ್ತೆ ಕೆಲವೊಂದು ಕಾನ್ಸೆಪ್ಟ್ ನೋಡ್ಕೋಬೇಕು. ಈ ಟಾಪಿಕ್ ಇಷ್ಟಕ್ಕೆ ಮುಗಿಯಲ್ಲ, ಇದು ಇನ್ನೂ ತುಂಬ ಕಾನ್ಸೆಪ್ಟ್ ಇದೆ. ಯಾಕೆ ಅಂತ ಬಂದಾಗ ಇಲ್ಲಿ ನಾವು ಕೇವಲ ಋಗ್ವೇದದ ಬಗ್ಗೆ ನೋಡಿದ್ವಿ. ಪೂರ್ವವೈದಿಕ ಕಾಲ ಕಂಡುಬರೋದು ಯಾವುದು? ಕೇವಲ ಋಗ್ವೇದ ಮಾತ್ರ. ಹಾಗಾದರೆ ಮತ್ತಿಲ್ಲಿ ನಮಗೆ ಉತ್ತರ ವೈದಿಕ ಕಾಲಕ್ಕೆ ಏನು ಕಂಡುಬರುತ್ತೆ? ಉತ್ತರ ವೈದಿಕ ಕಾಲಕ್ಕೆ ನೆನ್ಪಿಟ್ಕೊಡ್ರಿ, ಉತ್ತರ ವೈದಿಕ ಕಾಲಕ್ಕೆ ಇಲ್ಲಿ ಉತ್ತರ ವೈದಿಕ ಕಾಲ ಅಂತ ಏನು ಕರಿತೀವಿ. ಇಲ್ಲಿ ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅಂತ ಕರ್ಕೊಳ್ತೀವಿ. ಅಥರ್ವವೇದ ಇವೆಲ್ಲವೂ ಕಂಡುಬರ್ತವೆ. ಪೂರ್ವವೈದಿಕ ಕಾಲ ಕಂಡುಬರೋದು ಋಗ್ವೇದ ಆದರೆ ಉತ್ತರ ವೈದಿಕ ಕಾಲ ಕಂಡುಬರೋದು ಬಾಕಿ ಎಲ್ಲ ವೇದಗಳು ಉತ್ತರ ವೈದಿಕ ಕಾಲಕ್ಕೆ ಕಂಡುಬರ್ತವೆ. ಇವುಗಳನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇದೇ ರೀತಿಯಾಗಿ ತುಂಬ ಕಾನ್ಸೆಪ್ಟ್ಗಳು ನೆಕ್ಸ್ಟ್ ಮುಂದುವರೆದ ಒಂದು ಕ್ಲಾಸಸ್ ಅಂದರೆ ಈಗ 9th 10th ಫಸ್ಟ್ PUC ಸೆಕೆಂಡ್ PUC ಅದರಲ್ಲೇನಿವೆ ಆ ವಿಷಯಗಳನ್ನ ಅಲ್ಲಿ ಇನ್ನೂ ಅಚ್ಚುಕಟ್ಟಾಗಿ ನೋಡೋಣ. ಅಚ್ಚುಕಟ್ಟಾಗಿ ನೋಡ್ಕೊಂಡು ನಿಮಗೆ ಯಾವ ರೀತಿ ಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನೇನು ವಿಷಯಗಳು ಬೇಕಲ್ಲ ಅವನ್ನೆಲ್ಲವನ್ನು ಅಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟು ಮುಂದಿನ ತರಗತಿಯಲ್ಲಿ ಅಂದರೆ ಮುಂದಿನ ಕ್ಲಾಸ್ ಮುಂದಿನ ಒಂದು ಟಾಪಿಕ್ ಏನಿದೆ ಆ ಟಾಪಿಕ್ ಅಂತ ತೊಗೊಂಬಂದು 8ನೇ ತರಗತಿ ಮುಂದಿನ ವರ್ಗದ ಟಾಪಿಕನ್ನು ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ನಿಮಗೆ ಅದನ್ನ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗ ನಮ್ಮ ನೋಡಿರಿ ಗುರುದೇವ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ನಿಮಗೆಲ್ಲ ಬೆನಿಫಿಟ್ ಸಿಗ್ತಾ ಹೋಗ್ತವೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹಿತ ಶೇರ್ ಮಾಡ್ತಾ ಹೋಗಿ. ಮತ್ತು ನಾವು ಮುಂದಿನ ಒಂದು ವಿಷಯದೊಂದಿಗೆ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.